ಹೈಕಮಾಂಡೇ ಇದನ್ನು ಸ್ಪಷ್ಟಪಡಿಸಬೇಕು ಅಂತೇಳಿ KN ರಾಜಣ್ಣ ಮತ್ತು ಸತೀಶ್ ಜಾರಕಿಹೊಳಿ ಒತ್ತಾಯ ಮಾಡಿದ್ದಾರೆ. ಸುರ್ಜೇವಾಲಾ ಅವರ ಹೇಳಿಕೆಯ ನಂತರವೂ ಕೂಡ ಹೇಳಿಕೆಗಳು ರಿಪೀಟ್ ಆಗ್ತಾನೆ ಇದ್ದಾವೆ ಸರ್. ಇಲ್ಲ, ಇಂಥ ಹೇಳಿಕೆಗಳನ್ನು ಯಾರೂ ಕೊಡಬಾರ್ದು. ಇದು ನನ್ನ ಮೊದಲನೇ ಸೂಚನೆ. ಏನೇ ಡಿಸೈಡ್ ಮಾಡಬೇಕಾದ್ರೆ ಹೈಕಮಾಂಡ್ ಇದೆ, ನಾನಿದ್ದೇನೆ, ರಾಹುಲ್ ಗಾಂಧಿಯವರಿದ್ದಾರೆ ಮತ್ತು ಸೋನಿಯಾ ಗಾಂಧೀಜಿಯವರಿದ್ದಾರೆ. ನಾವೆಲ್ಲ ಕುಂತು ಸೂಕ್ತ ಕಾಲದಲ್ಲಿ ಇದ್ರ ಬಗ್ಗೆ ನಿರ್ಣಯ ಆಗ್ತದೆ. ಆದರೆ ಈಗ ಬದಲಾವಣೆ ಎಲ್ಲಿದೆ ಬದಲಾವಣೆ? ಸೂಕ್ತ ಕಾಲ ಅಂದರೆ ನಾಳೆ ನಾಡ್ದೆ ಅಂತ ಇಲ್ಲ. ಇದು ಅನೇಕ ನಮ್ಮ ಕೆಲಸ ಕಾರ್ಯಗಳಿವೆ, ಗ್ಯಾರಂಟಿಗಳು ಕೊಟ್ಟಿದ್ದು ನೀವೆಲ್ಲ ನಿಭಾಯಿಸಬೇಕಾಗಿದೆ. ಇದು ಅನಾವಶ್ಯಕವಾಗಿ ಇಲ್ಲಿ ಗೊಂದಲ ಇದ್ದಿದೆ. ಏನೋ ಇಲ್ಲಿ ಯಾರಾದರೂ ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ಅದಕ್ಕೆ ಪ್ರತಿಯೊಂದಕ್ಕೂ ಹೈಕಮಾಂಡ್ ಕ್ಲಾರಿಫಿಕೇಷನ್ ಕೊಡ್ತಾರ? ಅರೆ, ನಾವು ಹೈಕಮಾಂಡ್ದವ್ರು ಯಾವಾಗ ಡಿಸೈಡ್ ಮಾಡ್ತೇವೆ ಅವಾಗ ಮಾಡ್ತೇವೆ, ಮಾಡಬಾರ್ದು, ಮಾಡೋದಿಲ್ಲ. ಆದರೆ ಇಂಥದಕ್ಕೆ ಪ್ರತಿಯೊಂದಕ್ಕೆ ಸ್ಟೇಟ್ಮೆಂಟ್ಗಳು ಒಬ್ರಿಗೊಬ್ರು ಕೊಟ್ಕೊಳ್ಳೋದು, ಹೈಕಮಾಂಡ್ ಸುಮ್ಮನೆ ಕುಂತಿದ್ದೆ ಏನು ಮಾಡ್ತಾ ಇಲ್ಲ ಅಂತ ಹೇಳೋದು, ನಿಮ್ಗೆ ಯಾರು ಕೊಡು ಅಂದಾರೆ? ನೀವೇ ಗೊಂದಲ ಸೃಷ್ಟಿ ಮಾಡಿದ್ದು. ನೀವೇ ಹೇಳಿಕೆಗಳು ಕೊಡ್ತೀರಿ, ನೀವೇ ಗೊಂದಲ ಸೃಷ್ಟಿ ಮಾಡ್ತೀರಿ. ಅದಕ್ಕೇನು ಪ್ರತಿಯೊಂದಕ್ಕೂ ದಿನ ಎದ್ದು ನಾವು ಎಲ್ಲರದ್ದು ಕ್ಲಾರಿಫಿಕೇಷನ್ ಕೊಡೋಕ್ಕಾಗ್ತದೆ? ಅದಕ್ಕಾಗಿ ಹೈಕಮಾಂಡ್ ಇದೆ. ಹೈಕಮಾಂಡ್ ಯಾವಾಗ ನಿರ್ಣಯ ತಗೊಳ್ತದೆ. ಅದಕ್ಕಾಗಿ ದಯವಿಟ್ಟು ನನ್ನ ಸಲಹೆ ಏನಂದರೆ, ನಮ್ಮ ಮಂತ್ರಿಗಳಿಗಾಗಲಿ, ಶಾಸಕರಿಗಾಗಲಿ ಅಥವಾ MP ಗಳಿಗಾಗಲಿ ಯಾರೂ ಕೂಡ ಇದು ಬದಲಾವಣೆಗಳು ಮಾತಾಡಬಾರ್ದು. ಮತ್ತು ಸ್ಥಿರ ಸರ್ಕಾರಕ್ಕೆ ನಾವು ಇನ್ನೂ ಗಟ್ಟಿ ಮಾಡಬೇಕೇ ಹೊರತಾಗಿ ಅದನ್ನು ಅಳಗಾಡಿಸ್ತಕ್ಕಂಥದ್ದು ಅಥವಾ ಸಂಘಟನೆ ಈಗ ಮಜಬೂತಿದೆ, ಅದಕ್ಕೆ ಇನ್ನೂ ವೀಕ್ ಮಾಡೋದು ಇವೆರಡೂ ಆಗಬಾರ್ದು. ಅದಕ್ಕಾಗಿ ನಾನು TV ಒಂದು ಕೇಳಿದಾಗ ಈ ಮಾತನ್ನು ಹೇಳಿದ್ದೆವು. ಅದಕ್ಕೆ ಈಗೂ ನಾನು ಇಷ್ಟೇ ಹೇಳ್ತಾ ಇದ್ದೇನೆ, ಈ ಸುಮ್ಮನೆ ನಾವು ಸ್ಟೇಟ್ಮೆಂಟ್ಗಳು ಕೊಟ್ಕೊಂಡು ನೀವು ಕನ್ಫ್ಯೂಷನ್ ಮಾಡ್ತಾಯಿದ್ರಿ, ನಾವ್ಯಾರೂ ಇದ್ರ ಬಗ್ಗೆ ಮಾತಾಡಿಲ್ಲ. ಅದಕ್ಕೆ ಎಲ್ಲಿವರೆಗೆ ಹೈಕಮಾಂಡ್ ಈಗ ನಿರ್ಣಯ ತೆಗೆದುಕೊಂಡು ಏನು ಈಗ ಪದ್ಧತಿ ನಡ್ಕೊಂಡು ಬಂದಿದೆ ಅದು ನಡೀತದೆ. ಅದ್ರಾಗೇನು ಯಾವ ಬದಲಾವಣೆ ಇಲ್ಲ. ಅದು ಪದೇ ಎಲ್ಲರೂ ಯಾರೂ ಕೇಳಬಾರ್ದು. ಇದು ನನ್ನ ಸೂಚನೆ ಇದೆ. ಅದಕ್ಕಾಗಿ ಎಲ್ಲರೂ ಕೂಡ ಈಗ ಇನ್ಮೇಲೆ ತಮ್ಮ ಹೇಳಿಕೆಗಳನ್ನು ಕ್ಲೋಸ್ ಮಾಡ್ತಾರೆ ಅಂತ ನಾನು ತಿಳ್ಕೊಂಡಿದ್ದೆ. ನಿಮ್ಮ ಮಾತನ್ನ ಮೀರಿ ಯಾರಾದರೂ ಮುಂದೆ ಕಂಟಿನ್ಯೂ ಮಾಡಿದ್ರೆ ಅವ್ರ ವಿರುದ್ಧ ಕ್ರಮ ಏನಾದರೂ ಇರುತ್ತಾ ಸರ್? ನೋಡೋಣ ಆಮೇಲೆ. ಈಗ ಎಲ್ಲಕ್ಕೂ ಹೀಗೆ ಉತ್ತರ ಕೊಡೋದಿಲ್ಲ. ಆ ಟೈಮ್ ಬಂದಾಗ ಹೈಕಮಾಂಡ್ ಏನು ಅಷ್ಟು ವೀಕ್ ಇರೋದಿಲ್ಲ, ಅಥವಾ ಯಾರೋ ಒಬ್ಬರಿಬ್ಬರ ಮೇಲೆ ಡಿಪೆಂಡ್ ಆಗಿ ನಾವು ಪಕ್ಷ ಕಟ್ಟೋದಿಲ್ಲ. ಇದು 139 ವರ್ಷದ ಪಕ್ಷ ಇದೆ. ಇದು ಇನ್ನೂ ಗಟ್ಟಿಯಾಗಿ ಮಾಡೋದು ಎಲ್ಲರೂ ಪ್ರಯತ್ನ ಮಾಡಬೇಕೆ ಹೊರತಾಗಿ ಇದಕ್ಕೆ ನಾವು ವೀಕ್ ಮಾಡಿದ್ರೆ ಎಲ್ಲರೂ ವೀಕ್ ಆಗ್ತಾರೆ. ನೀವು ಸ್ಟ್ರಾಂಗ್ ಮಾಡಿದ್ರೆ ಎಲ್ಲರೂ ಸ್ಟ್ರಾಂಗ್ ಆಗ್ತೀರಿ. ಅದಕ್ಕಾಗಿ ಇದು ಪಕ್ಷಕ್ಕೆ ಸ್ಟ್ರಾಂಗ್ ಮಾಡಬೇಕು. ಮೊನ್ನೆ 15ನೇ ತಾರೀಕು ನಾವು ದೊಡ್ಡ ಪಕ್ಷದ ಒಂದು ಬಿಲ್ಡಿಂಗನ್ನು ಉದ್ಘಾಟನೆ ಮಾಡಿದೆವು. ಇತಿಹಾಸದಲ್ಲೇ ದಿಲ್ಲಿಯಲ್ಲಿ ಮೊದಲನೇ ಬಿಲ್ಡಿಂಗು ನಮ್ಮದು ಪಕ್ಷದ ವತಿಯಿಂದ ಆಗಿದ್ದು. ಅದಕ್ಕೆ ಪಕ್ಷಕ್ಕೆ ಭದ್ರ ಬುನಾದಿ ಹಾಕಿ ನಾವು ಬೆಳೆಸ್ಬೇಕಂದಾಗ ಅದೇ ರೀತಿಯಾಗಿ ಎಲ್ಲರೂ ನಡ್ಕೊಳ್ಬೇಕು ಅಂತ ಹೇಳಿ ನಾನು ಹೇಳ್ತೀನಿ ಅಷ್ಟೇ. ಸರ್, ಎಚ್ಚರಿಕೆ ಮಧ್ಯೆ ಮಾತಾಡೋರಿಗೆ ತಾವೇಳಿ ಬಾಯಿ ಮುಚ್ಕೊಂಡಿರ್ಬೇಕು ಅನ್ನುವಂಥದ್ದು ಎಚ್ಚರಿಕೆಯನ್ನು ಕೊಟ್ರಿ. ಬಾಯಿ ಮುಚ್ಕೊಂಡಿರ್ಬೇಕು, ಯಾರು ಅವ್ರ ಕೆಲಸ ಬಾಯಿ ಮುಚ್ಕೊಂಡು ಮಾಡ್ಕೊಂಡು ಹೋಗಿ ಅನ್ನುವಂಥ ಎಚ್ಚರಿಕೆ. ಇಷ್ಟೇ. ಎಲ್ಲರೂ ಕೂಡಿ ಪಕ್ಷಕ್ಕೆ ಸ್ಟ್ರೆಂಥನ್ ಮಾಡಬೇಕು,
ಸರ್ಕಾರದ ಗ್ಯಾರಂಟಿಗಳು ಎಲ್ಲರೂ ಇಂಪ್ಲಿಮೆಂಟ್ ಮಾಡಬೇಕು. ಅದರಿಂದಲೇ ಅವ್ರಿಗೆ ಒಳ್ಳೆ ಹೆಸರು ಬರ್ತಾ ಇದೆ. ಈ ಮಾದರಿಯ ಮೇಲೆ ಎಲ್ಲರೂ ಬೇರೆ ರಾಜ್ಯಗಳಲ್ಲಿ ಇದನ್ನು ಹೇಗೆ ನಾವು ಅನುಷ್ಠಾನಕ್ಕೆ ತರಬೇಕು ಅಂತ ಹೇಳಿ ಎಲ್ಲರೂ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ನಿಮ್ಮ ಒಳ್ಳೆ ಕಾರ್ಯಕ್ರಮಗಳನ್ನು ಕೂಡ ಏನಾಗ್ತದೆ, ಮಿಸ್ ಆಗ್ಬಿಡ್ತದೆ. ಅದಕ್ಕಾಗಿ ಎಲ್ಲರೂ ಒಕ್ಕಟ್ಟಾಗಿ ಕೆಲಸ